ಯೋಚನೆ ಮಾಡಬೇಡಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅಷ್ಟು ಮಾಡಿದರೆ ತುಂಬ ಉಪಕಾರ ಆಗುತ್ತೆ ಸರ್. ನಾನು ಬರಲ್ಲ ಸರ್. ಹೋಗ್ಬನ್ನಿ. ಸಾರಾಯಿ ನಿಷೇಧ, ಮದ್ಯ ದುಬಾರಿ. ಆಹಾ, ರಸ್ತೆ ಅಭಿವೃದ್ಧಿಗೆ 34 ಕೋಟಿ ರೂಪಾಯಿ. ದಣಿ, ಯಾವಾಗಲೂ ಸಾರ್ ಅನ್ನೋನು ಇವತ್ತೇನು ಹೊಸ ರಾಗ ಧಣಿ ಅಂತ. ದುಡ್ಡು ಬೇಕಾದ್ರೆ ಧಣಿ ಅನ್ನೋ ರಾಗ ಎತ್ತೀಯ, ಏನಾಗ್ಬೇಕು ಹೇಳು? ಅದೆಲ್ಲ ದಣಿ, ನಿಮ್ಗೊಂದು ಸಿಹಿ ಸುದ್ದಿ ಕೊಡೋಣ ಅಂತ ದಣಿ ಅಂದೆ. ಅದಕ್ಕೆ ನೀವೇನೇನು ಅಂತೀರಾ? ಸರಿ, ಅದೇನು ಸಿಹಿ ಸುದ್ದಿ ಹೇಳು, ಪೀಟ್ಗೆ ಹಾಕ್ಬೇಡ. ನಿಮ್ಮ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳ್ತು ಅಂದ್ಕೊಳ್ಳಿ. ಅಂದ್ರೆ ಮಂದಾರನ್ನ ನನ್ನ ಜೊತೆಗೆ ಮದುವೆಗೆ ಒಪ್ಸಿದ್ಯಾ? ಒಪ್ಪಿಸ್ದೆ ಅಂದರೆ ಇನ್ನೂ ಒಪ್ಸಿದ್ದೀನಿ ಅಂತ ಅಲ್ಲ, ಆದರೆ ಅದಕ್ಕಿದ್ದು ಒಂದು ಅಡ್ಡಿ ಇವಾಗ ದೂರ ಆಗಿದೆ. ಅದೇನು ಬಿಡಿಸಿ ಹೇಳು. ಅದೇ ನಿಮ್ಮ ಮಗ ಸತ್ಯಪಾಲ್ ಇದ್ದಾನಲ್ಲ, ಅವನ ಸುದ್ದಿ ಎತ್ಬೇಡ. ನನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ. ಅದಾಗಲ್ಲ ದಣಿ, ದಾಕ್ಷಾಣಿಗೂ ಸತ್ಯಪಾಲಿಗೂ ಮಧ್ಯ ಇದ್ದ ಸಂಬಂಧ ಕಿತ್ತೋಗಿದೆ. ಅವ್ರ ಮದುವೆ ಆಗಲ್ಲ ಅಂದಮೇಲೆ ನೀವು ಮಂದಾರನ ಮದುವೆ ಮಾಡ್ಕೊಳಕ್ಕಿದ್ದ ಒಂದು ಅಡ್ಡಿ ದೂರ ಆದಂಗೆ ಆಯ್ತಲ್ಲ. ಏನಂದ್ರೆ ಇಬ್ಬರು ಸಂಬಂಧ ಕಿತ್ತೋಯ್ತು ಅಂತ? ಯಾಕೆ, ಏನಾಯ್ತು? ಏನಾಯ್ತಾ? ನೀವು ನಿಮ್ಮ ಮಗನ್ನ ಮನೆಯಿಂದ ಹೊರಗೆ ಹಾಕಿದ್ರಲ್ಲ, ಅದು ಅವಳು ಗೊತ್ತಾಯ್ತು. ಇವನಿಗಿರೋಕೆ ಮನೆ ಇಲ್ಲ, ಮಾಡೋಕೆ ಕೆಲಸ ಇಲ್ಲ. ಇವನ್ ಕಟ್ಕೊಂಡು ಅವಳೇನು ಮಾಡ್ತಾಳೆ? ಉಗಿದು ಓಡಿಸಿದ್ರು. ಏನು, ಅವಳು ಇವನನ್ನು ಬೇಡ ಅಂದ್ಲ? ಅಂದ್ರೆ ಇವನು ಅವಳನ್ನು ಬೇಡ ಅನ್ಲಿಲ್ವಾ? ಅಯ್ಯೋ ದಣಿ, ನಿಮ್ಮ ಮಗಂದು ಮೀಸೆ ಬರ್ತಿರೋ ವಯಸ್ಸು, ಸುಮ್ಮನಿರ್ತಾನ? ಹುಡುಗಿ ಕೈ ಹಿಡಿದು ಎಳೆದಿದ್ದಾನೆ, ಮದುವೆ ಮಾಡ್ಕೊಳ್ಳೋಣ ಬಾ ಅಂತ. ಅಷ್ಟೆಲ್ಲ ಅವ್ರ ಅಣ್ಣ ಬಂದಿದ್ದಾನೆ. ನಿಮ್ಮ ಮಗ ವೀರ ಧೀರ ಶೂರ ಅಲ್ವಾ, ಅವನ ಮೇಲೆ ಕೈ ಮಾಡಿದ್ದಾನೆ. ನಮ್ಮ ಅಣ್ಣನಿಗೆ ಹೊಡಿತೇನೆ ಅಂತ ಹೇಳಿ ಅವ್ನ ಕೆನ್ನೆಗೆ ಎರಡು ಬಾರಿಸಿದಾಳೆ. ಅಲ್ಲ, ನಿಮ್ಮ ಮಗ ಅವಳು ಮದುವೆ ಮಾಡ್ಕೋತೀನಿ ಅಂತ ಯಾಕೆ ಹೋಗ್ಬೇಕಾಗಿತ್ತು ಹೇಳಿ? ಡೇಯ್, ನನ್ನೇನು ಕೇಳ್ತೀಯ? ಹೋಗ ಅವನನ್ನು ಕೇಳಗೋ. ಅದೆಲ್ಲ ದಣಿ, ಸತ್ಯಪಾಲ್ ನಿಮ್ಗೊಬ್ಬನೇ ಮಗ, ಆಸ್ತಿ ಎಲ್ಲ ಅವಳಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ಲು. ಆದರೆ ನೀವು ನಿಮ್ಮ ಮಗನ್ನ ಮನೆಯಿಂದ ಹೊರಗೆ ಹಾಕಿದ್ರಿ, ಅವಳು ಮನಸ್ಸಿಂದಾನೆ ಹೊರಗೆ ಹಾಕಿದ್ಲು. ಅಂದ್ರೆ ನಾನು ಹಾಕಿದ ಪ್ಲಾನ್ ಸಕ್ಸಸ್. ನಾನು ಅನ್ಕೊಂಡಂಗೆ ಆಯ್ತು. ಒಳ್ಳೆ ಸುದ್ದಿ ಕೊಟ್ಟಿದ್ಯಾ, ತಗೋ ಇದಕ್ಕೋ. ಖುಷಿ ಆದಾಗ ಬಕ್ಷಿಸ್ ಅಂತ ಕೊಟ್ಬಿಡ್ತೀರಾ, ನಾಳೆ ಸಂಬಳದಲ್ಲಿ ಹಿಡ್ಕೋತೀರಾ? ನಿಮ್ ಚಂದ್ರ ಬುದ್ಧಿಗೆ ಬಕ್ಷಿಸು ಅಂತ ಕೊಟ್ಮೇಲೆ ಯಾರನ್ನ ಸಂಬಳದಲ್ಲಿ ಹಿಡಿತಾರೇನೋ? ಹಾಗಾದ್ರೂ ಒಳ್ಳೇದಾಯ್ತು ಬಿಡಿ. ಸಿಹಿ ಸುದ್ದಿ ಕೊಟ್ಟಿದ್ದಕ್ಕೆ 200 ರೂಪಾಯಿ ಕೊಟ್ರಿ. ಇನ್ನೂ ಏನಾದರೂ ಮಾಡಿ ಮಂದಾರ ನಿಮ್ಮ ಜೊತೆಗೆ ಸೇರಿಸಿದ್ರೆ 1000 ರೂಪಾಯಿ ಕೊಡ್ತೀರಲ್ವಾ? ಕೊಡ್ತೀನಿ ಕಣೋ, ಕೊಡ್ತೀನಿ. ಆದರೆ ಉಪಾಯಕ್ಕೆ ಜಗ್ಗೋ ಹೆಣ್ಣಲ್ಲ, ಅಪಾಯ ತಂದಿಡಬೇಕು. ಒಂದ್ರ ಮೇಲೆ ಒಂದೊಂದು ಅಪಾಯ ತಂದಿಡ್ತಾನೆ ಇರಬೇಕು. ಅಪಾಯನ ಏನು ಮಾಡ್ತೀವಿ? ಏನು ಮಾಡ್ತೀನ ನೋಡ್ತಾ ಇರು, ಏನು ಮಾಡ್ತೀನಿ ಅಂತ. ನನಗೆ ಬೇಕಾದನ್ನ ಪಡ್ಕೊಡೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ಸರ್, ಬಸ್ ಸ್ಟ್ಯಾಂಡಲ್ಲಿ ಇದ್ದೀನಿ ಸರ್. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ಒಂದು ಬಸ್ಸು ಬರ್ತಾ ಇಲ್ಲ ಸರ್. ಏನು ಮಾಡಲಿ ಸರ್? ಹಾಂ, ಏನು ಮಾಡ್ಬೇಕು ಸರ್? ಆಟೋದಲ್ಲಿ ಬರ್ಬೇಕಾ? ಆಟೋದಲ್ಲಿ 100 ರೂಪಾಯಿ ಕೇಳ್ತಾನೆ ಸರ್. ಹೌದಾ ಸರ್? ಸರಿ ಸರ್, ಬರ್ತೀನಿ ಸರ್. ಆಟೋ ಬರ್ತೀನಿ ಸರ್. ಅಯ್ಯೋ, ರೈಟ್ ಆಗ್ಬಿಟ್ಟಾಲೆ ಅವನು.
ನಮಸ್ಕಾರ ಸರ್. ನಾನು ಸಂಗೀತ ಮೇಷ್ಟ್ರು ಸದಾನಂದ್ ಅವ್ರ ಮಗ. ನಾನು ಅದೇ ಎಲ್ಲೋ ನೋಡಿದ್ದೀನಿ ಅನ್ಕೊಂಡೆ, ಎಲ್ಲಿ ಅಂತ ಗೊತ್ತಾಗಲಿಲ್ಲ. ಸದಾನಂದರಾಯರ ಮಗ ಅಂದಮೇಲೆ ಇರಲೇಬೇಕು. ಏನಪ್ಪ ಬಂದಿದ್ದು? ನನ್ನಿಂದ ಏನಾಗಬೇಕು? ನಿಮ್ಮಿಂದ ಒಂದು ದೊಡ್ಡ ಉಪಕಾರನೇ ಆಗಬೇಕು. ನಿಮ್ಮ ಮಗ ಸತ್ಯಪಾಲ್ ನಮ್ಮ ಸಂಸಾರಕ್ಕೆ ಸೇರಿದವ್ರಿಗೆ ಕೊಡ್ತಾ ಇರೋ ಕಾಟ ನಿಲ್ಬೇಕು. ಯಾಕಪ್ಪ, ಅವನೇನು ಮಾಡ್ದ? ನಡು ಬೀದಿಲಿ ನನ್ನ ತಂಗಿ ದಾಕ್ಷಾಯಣಿ ಕೈ ಹಿಡ್ದು ಎಳ್ದ. ನೀವೇ ಹೇಳಿ ಸರ್, ನಿಮ್ಮ ಮಗ ಮಾಡಿದ್ ಸರಿನಾ? ಎರಡು ಕೈ ಸೇರಿದ್ರೆ ಕಣಪ್ಪ ಚಪ್ಪಾಳೆ. ವಯಸ್ಸಿಗೆ ಬಂದಿರೋ ಹುಡುಗ ವಯಸ್ಸಿಗೆ ಬಂದಿರೋ ಹುಡುಗಿನ ಸಾರ್ವಜನಿಕ ರಸ್ತೆಯಲ್ಲಿ ಕೈ ಹಿಡ್ದು ಎಳ್ದ ಅಂದ್ರೆ ನಿನ್ನ ತಂಗಿ ಎಷ್ಟು ಸಲಹೆ ಕೊಟ್ಟಿರ್ಬೇಕಂದ್ರೆ. ಅದಕ್ಕೆಪ್ಪ ನಮ್ಮ ಹುಡುಗ ನಿಮ್ಮ ಹುಡುಗಿನ ಮದುವೆ ಆಗ್ತೀನಿ ಅಂತ ತೈ 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 ಅಂತ ಕುಣಿತಾ ಇದ್ದಾನೆ. ಅದೆಲ್ಲ ಸುಳ್ಳು. ಸುಳ್ಳ? ಹಾಗಿದ್ರೆ ಮದುವೆ ಮಾಡಿಸೋ ರಿಜಿಸ್ಟರ್ ಆಫೀಸ್ಗೆ ಅವರಿಬ್ರು ಸುಮ್ಮನೆ ಹೋಗ್ತಾರಾ? ಹೌದಾ? ಇದೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ನಿನಗೆ ಹೇಗೆ ಗೊತ್ತಾಗಬೇಕು? ನಿಮ್ಮ ಮನೆ ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ನಿಮಗೆ ಗೊತ್ತಿದ್ದಿದ್ರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ನಮ್ಮ ಮನೆ ಹೆಣ್ಮಕ್ಳು ಭಾಳ ಗೌರವಸ್ಥರು. ನಿಮ್ಮ ಮಗ ಮಾಡಿದ್ದೆ ಸರಿ ಅಂತ ಸಮರ್ಥಿಸ್ಕೊಳ್ತಾ ಇದ್ದೀರಾ? ನೀವು ಮಾಡಿದ್ದಾನೆ ಸರಿನಾ? ನಾನು ಸಮರ್ಥಿಸ್ಕೊಳ್ತಾ ಇಲ್ಲ. ಅವನ ನಡವಳಿಕೆ ಸರಿ ಇಲ್ಲ ಅಂತ ನಾನೇ ಅವನ ಮನೆಯಿಂದ ಹೊರಗಡೆ ಹಾಕಿದ್ದೆ. ಇನ್ಮೇಲೆ ನೀನುಂಟು ಅವನುಂಟು, ಏನು ಬೇಕಾದರೂ ಮಾಡ್ಕೊಳ್ಳಿ. ಸರ್ ಆಯ್ತು, ಅವನನ್ನು ಹೇಗೆ ರಿಪೇರಿ ಮಾಡಬೇಕು ಅಂತ ನನಗೆ ಗೊತ್ತು. ಆದರೆ ನಾನೀಗ ಮಾತಾಡಿದ್ದು ನಿಮ್ಮ ನಡವಳಿಕೆ ಬಗ್ಗೆ. ನನ್ನ ತಂಗಿ ಮಂದಾರನ ಮದುವೆ ಆಗ್ತೀನಿ ಅಂತ ನೀವು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀರಂತೆ. ಯಾರು ಹೇಳಿದ್ದು? ಯಾರಾಗಂತ ಹೇಳಿದ್ದು? ಹೌದಾ ಅಲ್ವಾ? ಅಲ್ಲ ಅಂತಾದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಆಯ್ತು, ಹಾಗೇನಾದರೂ ನಾನು ಯಾರ ಹತ್ರನೇ ಹೇಳಿದ್ರೆ ಅದರಲ್ಲಿ ಏನಿದೆ ತಪ್ಪು? ಏನಂದ್ರಿ? ಅದ್ರಲ್ಲಿ ತಪ್ಪೇನೂ ಇಲ್ವಾ? ನಾನು ಶ್ರೀಮಂತ, ನನಗೆ ಹೆಂಡತಿ ಬೇರೆ ಇಲ್ಲ. ಆದ್ರೆ ಮದುವೆ ವಯಸ್ಸಿನ ಮಗ ಇದ್ದಾನೆ. ನಮ್ಮ ಮಂದಾರ ಅವನಿಗೆ ಅಕ್ಕ ಇದ್ದ ಹಾಗೆ. ನಿಮ್ಗೂ ಅವನಿಗೂ ವಯಸ್ಸಿನ ನಂತರ ಎಷ್ಟಿದೆ ಗೊತ್ತಾ? ಗಂಡಸು 60 ವರ್ಷ ಆದರೂ ಆನೆ ಇದ್ದ ಹಾಗೆ, ಚಿರ ಯೌವನ. ಆದರೆ ಒಂದು ಹೆಣ್ಣು 2 ಮಕ್ಕಳಾಗ್ತಾ ಇದ್ದಂಗೆ ಮುಕ್ತಲ್ಲಿ ನೆರಿಗೆ ಮುಡಿಸ್ಕೊಂಡು ಮುದುಕಿಯಾಗಿ ಹೋಗ್ತಾಳೆ. ನಿಮ್ಮ ಮಂದಾರಾಗ ನನಗಿಂತ ಗಂಡ ಬೇಕಾ? ಅವ್ರು ಇವ್ರ ಹತ್ರ ಪ್ರಪೋಸ್ ಮಾಡೋದು ಬದಲು ಡೈರೆಕ್ಟಾಗಿ ಬಂದು ನಾನೇ ನಿಮ್ಮ ಅಪ್ಪನ ಹತ್ರ ಕೇಳ್ತೀನಿ. ಮಂದಾರ ಯಾವತ್ತಿದ್ರೂ ನನ್ನವಳು. ನಮಸ್ಕಾರ ಸದಾನಂದ ರಾಯರಿಗೆ. ಓ ನಮಸ್ಕಾರ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಅಲ್ಲ, ನಮ್ಮಂಥವ್ರ ಮನೆಗೆ ನಿಮ್ಮಂಥವ್ರು ಬರೋದು ಅಂದರೆ ನಮ್ಮ ಪುಣ್ಯ ಸರ್. ನೀವೇ ಹೇಳಿ ಕಳಿಸಿದ್ದಿದ್ರೆ ನಾನೇ ಬಂದುಬಿಡ್ತಿದ್ನಲ್ಲ ಸರ್. ಯಾಕೆ ನಾನೇ ಬರಬಾರ್ದಾಗಿತ್ತ? ಅಯ್ಯೋ, ಹಾಗೆ ಹೇಳಿಲ್ಲ ಸರ್. ಗೊತ್ತಾ ನಿಮಗೆ ತೊಂದರೆ ಯಾಕೆ ಅಂತ. ತೊಂದರೆ ಏನು ಬಂದು ಸರ್ ಇದರಲ್ಲಿ? ಮನೆ ತುಂಬ ನಿಶಬ್ದವಾಗಿದೆ. ಹೌದು, ಮನೆಯವರೆಲ್ಲ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಂದು ನಿಮಿಷ ಸರ್, ನಾನು ಸ್ವಲ್ಪ ಕಾಫಿ ಮಾಡ್ಕೊಂಬರ್ತೀನಿ. ಸರ್ ಕೂತ್ಕೊಳ್ಳಿ. ಕಾಫಿ ಟೀ ಇದು ಯಾವ ಫಾರ್ಮಾಲಿಟೀಸು ಬೇಡ. ನಾನು ನಿಮ್ಮ ಜೊತೆಲಿ ಮಾತಾಡಬೇಕು ಅಂತ ಬಂದೆ. ಆದರೆ ಆ ಮಾತನ್ನು ಯಾಕೆ ಪ್ರಾರಂಭಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಂಕೋಚ ಯಾಕೆ ಪಟ್ಕೋತೀರಾ ಸರ್? ಹೇಳಿ ಸರ್, ನನ್ನಿಂದ ಏನಾಗಿದೆ? ನಮ್ಮ ಮಗಳು ರಜನಿನ ನೀವು ನೋಡಿದಿರಲ್ಲ, ಅವಳ ಬಗ್ಗೆ ನಿಮಗೇನು ಅನ್ನಿಸ್ತಾ ಇದೆ? ಅಯ್ಯೋ, ನಿಮ್ಮ ಮಗಳು ಅಂದಮೇಲೆ ಕೇಳಬೇಕಾ ಸರ್? ಅವಳು ನಮ್ಮ ಮನೆವರೆಗೂ ಬಂದು ಮನೆಯವ್ರ ಹತ್ರ ಎಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದಾಳೆ. ನಮ್ಮ ಮನೆಯವ್ರಿಗೂ ಅಷ್ಟೇ ಅವಳ ಬಗ್ಗೆ ತುಂಬ ಗೌರವ ಇದೆ. ನನ್ನ ಮಗಳು ಅದನ್ನು ಹೇಳ್ತಿದ್ಲು. ಆದರೆ ನಿಮ್ಮ ಮಗ ಗಗನಿಗೆ ಮಾತ್ರ ಯಾಕೋ ಅವಳ ಬಗ್ಗೆ ಯಾವ ಸದ್ಭಾವನೆಯೂ ಕಾಣ್ತಾ ಇಲ್ಲ. ಹಾಗೇನಿಲ್ಲ, ಇದು ವಾಸ್ ಮಗಳು ಅಂತ ಸ್ವಲ್ಪ ದೂರ ಇರೋದಕ್ಕೆ ಪ್ರಯತ್ನ ಪಟ್ಟ ಅಂತ ಕಾಣಿಸುತ್ತೆ. ಸರ್, ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ನನ್ನ ಮಗಳು ರಜನಿ
ನಿಮ್ಮ ಮಗ ಗಗನ್ನ ಪ್ರೀತಿಸ್ತಾ ಇದ್ದಾಳೆ. ಮದುವೆ ಆದರೆ ಅವನ್ನೇ ಮದುವೆ ಆಗಬೇಕು ಅಂತ ಹಠ ಹಿಡಿದಿದ್ದಾಳೆ. ಹೌದೇ? ಅಲ್ಲ, ನಿಮ್ಮ ಮಗಳು ಗಗನ್ನ ಇಷ್ಟಪಟ್ಟು ಮದುವೆ ಆಗ್ತಾಳೆ ಅಂದರೆ ಅದು ಅವನ ಅದೃಷ್ಟ. ಆದರೆ ಇದಕ್ಕೆ ಗಗನ್ ಒಪ್ತಾ ಇಲ್ಲ. ಅದು ಅಂದರೆ ನೀವು ಶ್ರೀಮಂತರು, ಅವನೊಬ್ಬ ಸಾಮಾನ್ಯ ನೌಕರ, ಅಂತರ ಇಷ್ಟಿರುವಾಗ ಅವನು ಒಪ್ಪೋದು ಹೇಗೆ? ಅದನ್ನು ನಾವು ಯೋಚನೆ ಮಾಡಬೇಕಲ್ವಾ? ಯಾವ್ದು ಸರ್ ಅಂತರ? ಸರ್, ಈ ಶ್ರೀಮಂತಿಕೆ ಬಡತನ ಇದು ಯಾವುದು ಶಾಶ್ವತ? ಈಗ ರಜನಿ ಗಗನ್ನ ಮದುವೆ ಆದರೆ ನನ್ನ ಮಗಳ ಪ್ರಾಪರ್ಟಿ ಎಲ್ಲ ಗಗನಿಗೆ ಸೇರುತ್ತೆ. ಆಗ ಅವನು ಶ್ರೀಮಂತ. ಸರ್, ದಯವಿಟ್ಟು ನೀವು ತಪ್ಪು ತಿಳ್ಕೋಬೇಡಿ. ಈ ಬಡವರಿಗೆ ಸ್ವಾಭಿಮಾನ ಜಾಸ್ತಿ ಅಂತಾರೆ. ಹೆಂಡತಿ ಸಂಪತ್ತಿನಲ್ಲಿ ಜೀವನ ನಡೆಸೋದಕ್ಕೆ ಅವರು ಇಷ್ಟಪಡೋದಿಲ್ಲ. ನಾನು ಆ ಸ್ವಾಭಿಮಾನನ ಅಪ್ರಿಷಿಯೇಟ್ ಮಾಡ್ತೀನಿ. ಬಟ್ ಇದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ ಸರ್. ನಮ್ಮದೇ ಯಾವುದಾದ್ರೂ ಒಂದು ಬಿಸ್ನೆಸ್ಸಲ್ಲಿ ಗಗನ್ಗೆ ಒಂದು ಪಾರ್ಟ್ನರ್ಶಿಪ್ ಕೊಟ್ಟರೆ ಆಯಿತು. ಆಗ ಹೆಂಡತಿ ಬಾಸ್ ಮಗಳು ತಾನವರ ಎಂಪ್ಲಾಯಿ ಅನ್ನೋ ಅಡ್ಡುಗೋಡೆ ಬಿದ್ದು ಹೋಗುತ್ತೆ. ಬಟ್ ನೀವು ಗಗನ್ ಹತ್ರ ಸ್ವಲ್ಪ ಮಾತಾಡಬೇಕು. ಇದು ಒಂದು ಕೆಲಸ ನೀವು ನನಗೋಸ್ಕರ ಮಾಡಿಕೊಟ್ರೆ ಐ ವಿಲ್ ಬಿ ಎವರ್ ಗ್ರೇಟ್ಫುಲ್ ಟು. ಅಯ್ಯೋ, ಅಷ್ಟು ದೊಡ್ಡ ಮಾತು ಯಾಕೆ ಸರ್? ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಹಾಗಾದರೆ ನೀವು ಗಗನ್ ಹತ್ರ ಮಾತಾಡ್ತೀರಾ? ಮಾತಾಡ್ತೀನಿ ಸರ್. ನಿಮ್ಮ ಪರವಾಗಿ ನಾನು ಪ್ರಸ್ತಾಪ ಮಾಡ್ತೀನಿ. ಆದರೆ ಅವನ ಅಭಿಪ್ರಾಯ ಅವನಿಗೆ ಬಿಟ್ಟಿದ್ದು. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅಭಿಪ್ರಾಯನ ಇನ್ನೊಬ್ಬರ ಮೇಲೆ ನಾವು ಹೇಳೋದು. ಒಪ್ಕೊಂಡೆ. ನೀವು ಅವನ್ನ ಪ್ರೆಷರೈಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಕನ್ವಿನ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿನ್ನ ಮಾತನ್ನು ಗಗನ್ ಒಪ್ಕೊಂಡ್ರೆ ನನಗೆ ಸಂತೋಷ. ಒಂದು ವೇಳೆ ಅವನು ಒಪ್ಕೊಳ್ಳಿಲ್ಲ ಅಂದರೆ ಕನಿಷ್ಠ ಪಕ್ಷ ಗಗನ್ ನಮ್ಮ ಮನೆಗೆ ಬಂದು ಅವನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಮ್ಮ ಮಗಳ ಹತ್ರ ಅವನೇ ನೇರವಾಗಿ ಹೇಳಿಬಿಡ್ಲಿ. ಯಾಕೆಂದರೆ ಒಂದು ವೇಳೆ ಗಗನಿಗೆ ಬೇರೆ ಥರ ಅಭಿಪ್ರಾಯ ಇದ್ದರೆ ಅದನ್ನು ನಾನು ನನ್ನ ಮಗಳ ಹತ್ರ ಹೇಳೋಕ್ಕಾಗಲ್ಲ. ಅವಳು ಸ್ವಭಾವ ಹಾಗೆ. ನನ್ನ ಮಗಳು ರಜನಿ ಒಳ್ಳೆ, ಆದರೆ ತುಂಬ ಹಠಮಾರಿ. ಯಾವುದಾದ್ರು ಒಂದು ಅವಳಿಗೆ ಬೇಕು ಅಂದರೆ ಬೇಕೇ ಬೇಕು. ಸಿಗಲ್ಲ ಅಂತಂದರೆ ಅವಳು ಯಾವ ನಿರ್ಧಾರ ತಗೋತಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ಯಾವ ಲೆವೆಲ್ಗೆ ಬೇಕಾದರೂ ಹೋಗ್ತಾಳೆ. ಅದಕ್ಕೆ ನೆಗೆಟಿವು ಪಾಸಿಟಿವು ಅದನ್ನು ಗಗನೇ ಬಂದು ಅವಳ ಹತ್ರ ಹೇಳಿಬಿಡ್ಲಿ, ಅದೇ ನನ್ನ ಆಸೆ. ಸೊ ನೀವು ದಯವಿಟ್ಟು ಗಗನ್ನ ನಮ್ಮ ಮನೆಗೆ ಕಳಿಸ್ಕೊಡಿ. ಅವನು ನನ್ನ ಮಗಳ ಹತ್ರ ಮಾತಾಡಲಿ. ಆಯಿತು ಬಿಡಿ ಸರ್. ಒಂದು ಹಂತಕ್ಕೆ ಹಠಮಾರಿತನ ಒಳ್ಳೇದೆ. ಯಾಕಂದರೆ ಕೆಲವೊಂದು ಸಲ ಅದು ನಮ್ಮ ಗುರಿ ಮುಟ್ಟಿಸುತ್ತೆ. ಒಂದು 2-3 ದಿವಸ ಬಿಟ್ಟು ಗಗನ್ನ ನಾನು ನಿಮ್ಮ ಮನೆಗೆ ಕಳಿಸ್ತೀನಿ. ಅವರಿಬ್ಬರು ಪರಸ್ಪರ ಒಪ್ಕೊಂಡ್ರೆ ನನಗೂ ಸಂತೋಷನೇ. ನೋಡೋಣ ಸರ್, ದೈವೇಚ್ಛೆ ಹೇಗಿದೆಯಂತೆ. ಆಯ್ತು ಸರ್, ತುಂಬ ಥ್ಯಾಂಕ್ಸ್. ನಾನೇನು ಬರ್ತೀನಿ. ಆಯ್ತು ಸರ್, ಹೋಗಿ ಬನ್ನಿ. ಸ್ವಲ್ಪ ಇಳಿಸ್ತೀರಾ? ಇಳಿಸ್ಕೊಳ್ಳಿ ಸರ್. ನಾನು ಕೆಳಗೆ ಇಳಿದು ನಿಮ್ಮ ಸೂಟ್ ಕೇಸ್ ಇಳಿಸ್ಕೊಳ್ಳೋ ಅಷ್ಟೊತ್ತಿಗೆ 10 ನಿಮಿಷ ಆಗುತ್ತೆ. ವೇಟಿಂಗ್ ಚಾರ್ಜ್ ಕೊಡ್ತೀರಾ? 10 ನಿಮಿಷದ್ದು ವೇಟಿಂಗ್ ಚಾರ್ಜಾ? ಏನಪ್ಪ ಇದು? ಟೈಮ್ ಆಗಿದೆ ಸ್ವಾಮಿ. ಟೈಮ್ ಈಸ್ ಮನಿ ಅಂತ ಗೊತ್ತಿಲ್ವಾ ನಿಮಗೆ? ಸರಿಯಪ್ಪ, ನಾನೇ ಇಳಿಸ್ಕೊತೀನಿ. ಸೂಟ್ ಕೇಸ್ ಇಳಿಸ್ಕೊಂಡು ಆಯ್ತಲ್ಲ, ಆಟೋ ಚಾರ್ಜ್ ಕೊಡಿ, ನಾನು ಹೋಗ್ತೀನಿ. ಆಟೋ ಚಾರ್ಜ್ ಕೊಡ್ಬೇಕಾ? ನೋಡಿ ಏನು ಮಾಡ್ತೀರಾ ಅಂತ. 500 ರೂಪಾಯಿ ಚೇಂಜ್ ಇದೆಯಾ? ಇದೆ, ಕೊಡಿ, ಕೊಡ್ತೀನಿ.
ಅದು ಅದು ಆಮೇಲೆ ಹೇಳ್ತೀನಿ. ಸುಗುಣ ನೀನು ಬಂದಿದ್ದು ಒಳ್ಳೇದಾಯ್ತು. ಡ್ರೈವರ್ ಎಷ್ಟಾಯ್ತು? 30 ರೂಪಾಯಿ ಕೊಡಮ್ಮ. ಅಂಕಲ್ ನನ್ನ ಹತ್ರ 30 ರೂಪಾಯಿ ಇಲ್ಲ, 50 ರೂಪಾಯಿ ಇದೆ. ಪರವಾಗಿಲ್ಲ, ಕೊಡಿ, ಚೇಂಜ್ ಕೊಡಿ. ನೀವಿನ್ನು ಹೋಗ್ಬೋದು, ನೀವು ಹೋಗ್ಬೋದು. ಅಂಕಲ್ ಆ 20 ರೂಪಾಯಿ 20 ರೂಪಾಯಿ ಜೊತೆಗೆ 30 ರೂಪಾಯಿ ಸೇರಿಸ್ಕೊಟ್ರೆ 50 ರೂಪಾಯಿ ಆಗುತ್ತೆ ಅಲ್ವಾ? ನಂದು ನಿಂದು ವ್ಯವಹಾರ ನಡೀತಾ ಇರುತ್ತೆ ಬಿಡು. ಅಂದಾಗೆ ನಿಂದು ಪ್ರದೀಪ್ತು ವ್ಯವಹಾರ ಹೇಗೆ ನಡೀತಾ ಇದೆ? ಅಂಕಲ್ ಡೋಂಟ್ ವರಿ ನಾನು ಯಾರಿಗೂ ಹೇಳಲ್ಲ. ಏನು ಮಂದಾರ ಮೇಡಮ್ ಅವರು ಯಾವಾಗ ಬಂದ್ರು? ನಾ ಬಂದು ತುಂಬಾ ಹೊತ್ತಾಯ್ತಮ್ಮ. ಲೈಬ್ರರಿಗೆ ಪುಸ್ತಕ ತಗೊಂಡು ಬರೋಕೆ ಇಷ್ಟೊತ್ತು ಬೇಕಾ? ಅಮ್ಮ, ಇವತ್ತು ಪ್ರಿನ್ಸಿಪಾಲ್ ಸಿಕ್ಕಿದ್ರು. ನನ್ನನ್ನು ಯಾರ್ದೋ ಮನೆಗೆ ಕರ್ಕೊಂಡು ಹೋದ್ರು. ನಿನ್ನ ಯಾರ್ದೋ ಮನೆಗೆ ಕರ್ಕೊಂಡು ಹೋದ್ರ? ಯಾಕೆ ಅಂತ ಕೇಳ್ಬೋದಾ?